ವಿಷ್ಣು ಇದೆಲ್ಲ ಬೇಕಿತ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹೋರಾಟದ ಹಾದಿಯಲ್ಲಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಈ ವಿಷಯಾಧಾರಿತವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿರುವಂಥ ವಿಷ್ಣು ವಾಲ್ದೊಡ್ಡಿ ಅವರು ಹಲವಾರು ಅಧಿಕಾರಿಗಳ ವಿರುದ್ಧ ಕೂಗಿದಂಥವರು, ಅಧಿಕಾರಿಗಳ ವಿರುದ್ಧ ಬೆಂಡೆದ್ದಿ ಪ್ರತಿಭಟನೆ ಮಾಡಿದವರು ಇವತ್ತು ತಮ್ಮ ವಿರುದ್ಧವೇ ಈ ರೀತಿಯಾಗಿ ಪ್ರತಿಭಟನೆ ಆಗುತ್ತೆ ಅಂತ ಕನಸ ಮನಸ್ಸಲ್ಲಿ ಕೂಡ ಊಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ನಮಗೆ ಕಾಣಿಸ್ತಾ ಇದೆ. ಇವತ್ತು ಬೀದರ್ ನಗರದಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರ ವಿಚಾರವಾಗಿ ಅವರ ಗ್ರಾಮಸ್ಥರುಗಳನ್ನು ಸೇರಿಕೊಂಡು ಇವತ್ತು ಅನೇಕ ರೀತಿಗಳಿಂದ ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಮೋಸ ಮತ್ತು ವಂಚನೆ ಮಾಡೋದ್ರಲ್ಲಿ ನಿಸ್ಸಿಂಹನಾಗಿದ್ದಾನೆ. ಹೀಗಾಗಿ ಅವರನ್ನು ಕೂಡಲೇ ಬಂಧಿಸಬೇಕು. ಸರ್ಕಾರದಲ್ಲಿ ಅನೇಕ ರೀತಿಗಳಿಂದ ಅಧಿಕಾರಿಗಳಿಗೆ ಹೇಳಿಕೆಗಳನ್ನು ನೀಡೋದಾಗಲಿ, ಅವ್ರ ಕಡೆಯಿಂದ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಮಾಡ್ತಾ ಬಂದಿರ್ತಾನೆ. ಜೊತೆಗೆ ನಮಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ಅವರಿಗೆ ನಾವು ನಂಬಿಕೊಂಡು ಮೋಸ ಹೋಗಿದ್ದೇವೆ, ನಮ್ಮನ್ನ ನ್ಯಾಯ ಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಇವತ್ತು ತಮ್ಮ ವಾಲ್ದೊಡ್ಡಿ ಗ್ರಾಮಸ್ಥರು ಸೇರಿಕೊಂಡು ವಿಷ್ಣುವರ್ಧನ್ ವಾಲ್ದೊಡ್ಡಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಊಹಿಸಿಕೊಳ್ಳಕ್ಕೂ ಸಾಧ್ಯವಾಗಲಿಲ್ಲ. ವಿಷ್ಣುವರ್ಧನ್ ಒಬ್ಬ ಯುವ ಹೋರಾಟಗಾರರಾಗಿ ದಲಿತ ಮುಖಂಡರಾಗಿ ಹೊರಹೊಮ್ಮುತ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಎಡವಟ್ಟುಗಳನ್ನ ಮಾಡ್ಕೊಳ್ತಾನೆ ಅಂತ ನಾವ್ಯಾವತ್ತೂ ಕೂಡ ಅಂದುಕೊಂಡಿರಲಿಲ್ಲ. ಇದೆಲ್ಲ ಬೇಕಿತ್ತ ವಿಷ್ಣು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಬಂಧುಗಳೇ, ಅದೇನೇ ಆಗಿರಲಿ, ಆ ಊರಿನ ಜನರು, ಆ ಊರಿನ ಗ್ರಾಮಸ್ಥರು, ಆ ಊರಲ್ಲಿರ್ತಕ್ಕಂಥ ಸಾರ್ವಜನಿಕರು ಯಾವತ್ತು ನಮ್ಮ ದಲಿತ ಸಮಾಜದ ಮುಖಂಡಾಗಿರ್ತಕ್ಕಂಥ ವಿಷ್ಣುವರ್ಧನ್ ವಾಲ್ದೊಡ್ಡಿ ವಿರುದ್ಧವೇ ಅದೇ ಊರಿನ ದಲಿತ ಮುಖಂಡರು ಬಂದು ಪ್ರತಿಭಟನೆ ಮಾಡ್ತಾರಂದ್ರೆ ಇದರಲ್ಲಿ ಏನೋ ಒಂದಿಷ್ಟು ಟ್ವಿಸ್ಟ್ ಇದೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಅದೇನಾದ್ರು ಒಂದ್ ಕಡೆ ಇರಲಿ, ಆದರೆ ಸರ್ಕಾರಿ ಭೂಮಿಗಳನ್ನ ಕಬ್ಜಾ ಮಾಡೋದು, ಸರ್ಕಾರಿ ಭೂಮಿಗಳನ್ನ ಅಲ್ಲಿ ತನ್ನ ಹೊಸಿಗೆ ಪಡೆದುಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಶಾಮೀಲಾಗಿ ಈ ರೀತಿಯಾಗಿ ನಮಗೆ ತೊಂದರೆ ಕೊಟ್ಟಿದ್ದಾನೆ, ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ ಎನ್ನುವಂತ ಮಾತು ಕೂಡ ಅನೇಕ ರೀತಿಗಳಿಂದ ಇಲ್ಲಿ ಕೇಳಿ ಬರ್ತಾ ಐತೆ. ವಿಷ್ಣುವರ್ಧನ್ ಇದೆಲ್ಲ ಬೇಕಿತ್ತ ಅನ್ನೋವಂಥ ಪ್ರಶ್ನೆಯನ್ನ ಇವತ್ತು ಯಾಕೆ ನಾವು ಈ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ಹೊತ್ತುಕೊಂಡು ಬಂದೀವಂದ್ರೆ, ರಾಜ್ಯ ಮಟ್ಟದಲ್ಲಿ ಬೆಳೀತಿರುವಂತಹ ವಿಷ್ಣುವರ್ಧನ್ ವಾಲ್ದೊಡ್ಡಿ ಇವತ್ತು ತಮ್ಮ ಮೇಲೆ ತಾವು ಕಲ್ಲು ಹಾಕೊಳ್ತಾ ಇದ್ದಾರಾ, ಯಾಕೆ ಈ ರೀತಿಯಾಗಿ ಜನರಿಗೆ ಮೋಸ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ನೇರವಾಗಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರಿಗೆ ಉತ್ತರಿಸಬೇಕಾಗಿದೆ. ಬನ್ನಿ, ಇವತ್ತೇ ನಡೆದಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯಲ್ಲಿ ವಾಲ್ದೊಡ್ಡಿ ಗ್ರಾಮದ ಅನೇಕ ಜನ ಮುಖಂಡರು ಸೇರಿಕೊಂಡು, ಮಹಿಳೆಯರು ಅಲ್ಲದೆ ಮಕ್ಕಳು ಸಹ ಇವತ್ತು ವಿಷ್ಣುವರ್ಧನ್ ವಾಲ್ದೊಡ್ಡಿ ವಿರುದ್ಧ ಪ್ರತಿಭಟನೆಗಳ ಕೂಗುತ್ತಾ ವಿಷ್ಣುವರ್ಧನ್ ವಾಲ್ದೊಡ್ಡಿಗೆ ಧಿಕ್ಕಾರ ಧಿಕ್ಕಾರ ಎನ್ನುವಂತ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೊರತಲ್ಲಿ ಆಗಾಗ ವಿಷ್ಣುವರ್ಧನ್ ವಾಲ್ದೊಡ್ಡಿ ಘೋಷಣೆಗಳು ಕೂಗ್ತಾ ಇದ್ರು. ಇವತ್ತು ವಿಷ್ಣುವರ್ಧನ್ ವಾಲ್ದೊಡ್ಡಿ ವಿರುದ್ಧವೇ ಘೋಷಣೆ ಕೂಗುವಂತಹ ಕೂಗು ಕೇಳಿ ಬರ್ತಾ ಇದೆಯಲ್ಲ. ಒಂದು ರೀತಿಯಿಂದ ನೋಡಿದ್ರೆ ಇದೊಂದೆಲ್ಲ ವಿಸ್ಮಯನ ಅಥವಾ ಯಾಕೆ ಹೀಗಾಯ್ತು, ವಿಷ್ಣು ಯಾಕೆ ಇದೆಲ್ಲ ಬೇಕಿತ್ತ ಅಂತ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಬಂಧುಗಳೇ, ಏನಾಯ್ತು, ಹೇಗಾಯ್ತು, ಯಾವ ಕಾರಣಕ್ಕಾಗಿ ಆಯ್ತು ಅನ್ನೋದನ್ನು ಕೂಡ ಆ ಊರಿನ ಗ್ರಾಮಸ್ಥರು ಇವತ್ತು ಜಿಲ್ಲಾಧಿಕಾರಿ ಮುಂದೆ ತಮ್ಮ ಅಳವನ್ನ ತೋಡಿಕೊಂಡಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಎಂಬುದು ನಿಮಗೆ ನಾವು ತೋರಿಸ್ತೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ನೋಡ್ಕೊಂಡು ಬರೋಣ. ಕಬ್ಜಾ ಮಾಡಿದ್ದಾರೆ ಇವ್ರು ಮೂವರು, ಇವ್ರ ತಂದೆ ಮಕ್ಕಳು. ನಮ್ಮ ವಾಲ್ದೊಡ್ಡಿ ನಿಮ್ಮ ಮನೆ ಏನದಲ್ಲ, ನಿಮ್ಮ ಮನೆ ಕೆಳಗಡೆ ನಮ್ಮ ವಾಲ್ದೊಡ್ಡಿ ಅಂದ್ರೆ ನಿಮ್ಗೆ ಪಂಚಾಯತ್ಗೆ ಅಷ್ಟು ಪಂಚಾಯತ್ಗೆ ಏನದ ಅಂತಂದ್ರೆ ಮೋಟಿಷನ್ ಖಾತಾ, ಡಿಜಿಟಲ್ ಖಾತಾ ಮಾಡಿ ಲಾಟ್ಗಳು 12 ಲಕ್ಷಕ್ಕೆ ಒಂದೊಂದು ಮಾರ್ಕೊಂಡು ಪೂರ ಏನದಂದ್ರೆ ಏನದಂತಾರೆ ಸ್ಮಶಾನ ಮಾಡ್ಯಾಕ. ನೀವು ತಪ್ಪದು ಏನು ಮಾಡಿದ್ದೀರಿ, ವಾಟ್ಸಪ್ ಹಾಕ್ಲತ್ತೀರಿ, ಅವ್ರಿಗೆ ಕಳಿಸ್ಲತ್ತೀರಿ. ಮುಂದಿನವ್ರು ಏನು ಕೆಲಸ ಮಾಡ್ತೀರಿ, ನಿಮ್ ಕೈ ಕೆಳಗೆ ನಿಂತಿದ್ರು ಗ್ರಾಮಸ್ಥರಿಗೆ ಬಹಳ ಮಾಡಲ್ಲ, ನಮಗೂ ಗೊತ್ತದ. ಬಟ್ ನಿಮ್ ಕೆಳಗಿನವ್ರು ಒಬ್ಬರು ಏನು ಕೆಲಸ ಮಾಡಲ್ಲ. ನಿಮ್ಗೆ ಏನ್ ಬಿ ಒಬ್ಬರು ಮಾತಾಡಿ ಸ್ಲೋಡ್ ಹಳ್ಳು ಮಾತಾಡು. ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ಗೆ ಕೊಡ್ತಾರೆ, ನಮಗೆ ಹಾಕಿ ಅಂತ ಹೇಳಿದ್ರು, ಕೊಡ್ತಾರೆ. ತಹಸೀಲ್ದಾರ್ ಹಾಕಿದ್ದಾರೆ. ಬಟ್ ಇದನ್ನ ನಮ್ಮ ಹತ್ರ ಒಂದು ಹೊಸಿದ ನಾವೆಲ್ಲ ನಿಮ್ಗೆ ಕೊಟ್ಟಿನ ತೋರ್ಲತ್ತೀವಿ ನಾವು. ಮೇಡಮ್
ಸಲ ನಾವು ಕಲ್ಕೊಡ್ತೀವಿ ಪೆಟಿಷನ್ಸ್ ಅಂದ್ರೆ ಕೆಲವೊಬ್ಬರು ಪ್ಲಾಟು ಓಪನ್ ಪ್ಲಾಟು ಕಳ್ಕೊಂಡಿದಾರ ಮೇಡಮ್ ಮತ್ತು ಇವ್ರದ್ದು ಓಪನ್ ಪ್ಲಾಟ್ ಖಾಲಿ ಜಾಗನೂ ಕಳ್ಕೊಂಡಿದ್ದೇವೆ ಇವ್ರ ಜಮೀನು ದಬ್ಬಳಿಕೆ ನಡೆದದ ಕೆಲವೊಬ್ಬರು ಜಮೀನು ಬಿ ಕಳ್ಕೊಂಡ್ರೆ ಕೆಲವು ಮಶಾನ ಭೂಮಿ ಗೌರ್ಮೆಂಟ್ ಲ್ಯಾಂಡ್ ಇವೆಲ್ಲ ಕಳ್ಕೊಂಡಿದ್ದಾಗಿದೆ ಮೇಡಮ್ ಅವರಿಗೆ ಸಪೋರ್ಟ್ ಮೇಡಮ್ ಓಡವಾಡ ಗ್ರಾಮದ ಸ್ಮಶಾನ ಸರ್ವೆ ನಂಬರ್ 74 ಮತ್ತು 75 ಸರ್ಕಾರಿ ಪರಂಪರೆ ಇದರಲ್ಲಿ ಶಾಲಿಖಾನ ಇದು ಸಾಯಿಬಾಬಾನ ಗುಡಿ ಕಟ್ಟಿ ಯಾರೂ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಏನು ಮಾಡೋದು ಎಷ್ಟು ಸರ್ತಿ ಅಂತ ನಾವು ಇದು ಮಾಡಿಲ್ಲ ಅಧಿಕಾರಿಗಳು ಎಲ್ಲರಿಗೆ ಭೇಟಿಗೆ ಮೇಡಮ್ ಎಲ್ಲರಿಗೆ ಮನವಿ ಪತ್ರ ಕೊಟ್ಟಿದ್ದೆವು ಎಲ್ಲರೂ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಕಾರಣ ಏನು ಗೊತ್ತಾಗ್ತದೆ ನಾವು ನಿಮ್ಗೆ ಅರ್ಜಿ ಕೊಟ್ಟಿದ್ದೇವೆ ನೋಡ್ರಿ ಅರ್ಜಿಗಳು ಬಂದಿಲ್ಲ ಸುಮಾರು ಡಿಸೆಂಬರ್ ತಿಂಗಳಿನಿಂದ ಮೇಡಮ್ ನಾವು ಈ ಸರ್ಕಾರಿ ಜಮೀನು ಯಾರೇ ಕಬಳಿಕೆ ಮಾಡಿದ್ರು ಯಾರು ತಾವು ಏನು ಆಕ್ಷನ್ ತಗೊಳ್ಳೋದಿಲ್ಲ ಅಂತಂದ್ರೆ ಪರವಾಗಿಲ್ಲ ಹೇಳಿ ಮೇಡಮ್ ನೀವು ಟ್ಯಾಕ್ಸ್ ವಸೂಲ ಮಾಡಕ್ ಬರಬೇಡ್ರಿ ನಾವು ಒಬ್ಬರು ಹಳ್ಳು ಮಾತಾಡೋ ಚೀಟ್ ಆಗ್ಬೇಡ್ರಿ ಆರಾಮಾಗಿ ಅಂದ್ರೆ ಮೇಡಮ್ ನಾನು ನಿಮ್ಮ ಹತ್ರ ಬಂದಿವ ಅಂತ ಹೇಳಿದ್ರೆ ಒಬ್ಬರು ಹೇಳ್ರಿ ಒಬ್ಬರು ಹಳ್ಳು ಮೂರು ಮಾತಾಡ ಅವ್ರ ಗಪ್ಪಡ್ದು ನೀವು ಮೇಡಮ್ ಅವ್ರಿಗೆ ತನಿಖೆ ಆಗ್ಬೇಕು ಮೇಡಮ್ ಇಷ್ಟು ದಿನದಾಗ ಇದು ಆಗ್ತದ ಇಲ್ಲ ನೀವು ಟಾರ್ಗೆಟ್ ನೀವು ಮನಸ್ಸು ಮಾಡಿದ್ರೆ ಆಯ್ತದ ಇಲ್ಲ ನಿಮ್ಮ ಜಮೀನು ನೀವು ಮಾಡ್ಬೋದು ಭೂಮಿ ಕಳ್ಕೊಂಡ್ರೆ ಮೇಡಮ್ ಅವ್ರಿಗೆ ಭೂಮಿ ಮರಳು ವಾಪಸ್ ಕೊಡ್ಬೇಕು ಅವರು ನೆಕ್ಸ್ಟ್ ವಾರ ಅಂದ್ರೆ ಒಂದು ಡೇಟ್ ಹೇಳಿ ಮೇಡಮ್ ನಾವು ಅದ್ರ ಬಾದ್ ಮರನೇ ದಿವಸ ಬರ್ತೀವಿ ಆಕ್ಷನ್ ತಗೋರಿ ಮೇಡಮ್ ಈ ಸಲ ಡಿಲೇ ಬರಬೇಡ್ರಿ ನಿಮ್ಮ ಹತ್ರ ಬಂದೆ ಮೇಡಮ್ ದಲಿತ ಮುಖಂಡ ಅಂತ ಹೇಳಿ ಸಂಘಟನೆ ಕಟ್ಕೊಂಡು ದಲಿತರದ ಜಮೀನು ಕಬ್ಜಾ ಮಾಡಕ್ಕೆ ಮಕ್ಕಳು ಇವರೆಲ್ಲ ನೋಡ್ರಿ ಮತ್ತ ಹೆಣ್ಮಕ್ಳ ಬಗ್ಗೆ ಕಾಳಜಿ ವಹಿಸ್ತಾನ ನೋಡ್ರಿ ಎರಡು ಹೆಣ್ತಿಗೆ ಬಿಟ್ಕೊಟ್ಟಾನ ಹೆಣ್ತಿಗೆ ವೈರ್ ಹಾಕಿ ಹುಡಿತಾನ ಕುತ್ತಿಗೆ ವೈರ್ ಹಾಕಿ ಕೇಸ್ ಮಾಡಿದ್ರೆ ನೀವು ಪೊಲೀಸರು ಕೇಸ್ ತಗೊಂಡ್ ಚೋಬರ್ದವ್ರು ಅವ್ರಿಗೆ ದುಡ್ಡು ಕೊಡ್ತಾನ ಫೋಟೋಗಳು ತೋರ್ಸ್ರೆ ಈಗ ಇವರೆಲ್ಲ ಅವ್ರದ್ದು ಏನು ಸೋರ್ಸ್ ಇಲ್ಲ ಮೇಡಮ್ ಐಶ್ವರ್ಯ ಬಂಗ್ಲೆಗಳು ಒಂದ್ 4-5 ಕಾರ್ಗಳು ಮನಿ ಮುಂದೆ ಇವ್ರು ಈಸ್ ಮಂದಿ ಎಲ್ಲ ಈಗ ಭಿನ್ನ ಧಾನ್ಯ ಮಾಡಿಸ್ತಕ್ಕ ಇವ್ರಿಗೆ ಹೋಯ್ತು ಮೇಡಮ್ ಅವ್ರು ಮಾಮೂಲಿ ಒಂದು ಜಾಬ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ತಹಸೀಲ್ದಾರ್ ಪೀರಿಯಡ್ದಲ್ಲಿ ಎಲ್ಲ ಸರ್ಕಾರಿ ಜಮೀನು ನಿಮ್ ಸರ್ಕಾರಿ ಪಿಡಿಒಗಳಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡ್ತಾರ ಹೆಂಗಂದ್ರ ಲಂಚ ತಪ್ಪಮತ್ ಫೋಟೋ ಹಿಡ್ಕೋತಾನ ಏನದ ಸುದ್ದಿ ತಿಂಗಳಾಗ ಹಿಂಗ್ ಬರ್ಬೇಕು ಅಂದ್ರೆ ತಿಳ್ಕೊರಿ ನೀವು ಇದು ಯಾವ ಮಟ್ಟಕ್ಕೆ ಬೆಳೆದ ಸಣ್ಣ ಸೀದಾ ಬಿಟ್ಟಿರಲ್ಲ ಮುಂದೊಂದ್ ದಿನ ಒಬ್ಬರುಗಳು ಎಲ್ಲ ನಮ್ಮ ಊರಾಗ ಎಲ್ಲರದು ಆಲ್ಮೋಸ್ಟ್ 22 ಮಂದಿ ಜೀವ ಕಳ್ಕೊಂಡ್ ಈಗ ಮೊನ್ನೆ ಇವ್ರು ತಮ್ಮೆ ಸತ್ತಾನಿಕ 4 ದಿನ ಆಯ್ತು ಯಾರು ಕೇರ್ ಮಾಡ್ತಾ ಇಲ್ಲ ಸಣ್ಣ ಉಮ್ಮರ್ದಾಗ ಇವ್ರು ಸಣ್ಣ ಎಲ್ಲಕ್ಕ ಸಣ್ಣ ಸತ್ತನ್ ದೊಡ್ಡವ್ರು ಇನ್ನಾರ ಅಂದ್ರೆ ಹೆಂಗಂದ್ರೆ ಟೆನ್ಷನ್ ಆಗಿ ಪರ್ಸನಲ್ ಆಗಿ ನೆಕ್ಸ್ಟ್ ವಾರ ಇದು ಹೋಗ್ತಾರೆ 15th ಜೂನ್ ತನಕ ಟೈಮ್ ಕೊಡಿ ಅವರಿಗೆಲ್ಲ ರಿಪೋರ್ಟ್ ಮಾಡಿ ನಮ್ಗೆ 15 ಜೂನ್ ತಕ್ಕಂತೀನಿ ದಯವಿಟ್ಟು ನೀವು ಇದ್ರ ಮೇಲೆ ಏನಾರ ಒಂದು ನನಗೆ ಬರ್ಕೊಡ್ರಿ ಪ್ಲೀಸ್ ನಾನು ನಿಮ್ಗೆ ಒಂದು ನಮ್ಮ ಅಮ್ಮವ್ರಿದ್ದೀರಿ ಹೆಣ್ಮಗಳು ಅಮ್ಮವ್ರಿದ್ದೀರಿ ಎಲ್ಲರಿಗೂ ತಾಯಿ ಥರ ಎಲ್ಲರಿಗೂ ನ್ಯಾಯ ಕೊಡಿಸ್ರಿ ಅಷ್ಟೇ ಅದೊಂದು ಇದು ಕೊಡ್ರಿ ಒಂದು ಫೋಟೋ ತಗೋರಿ ಏನಂತಂದ್ರೆ ಭೂಮಿ ಕಸ್ಕೊಳ್ಳೋದು ದಬ್ಬಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಧಮಕಿ ಹಾಕೋದು ಈಗ ನಮ್ದು ಒಂದು ಎಕ್ಸಾಂಪಲ್ ನಮ್ದು ಒಂದು ಏನದ ಅಂತಂದ್ರೆ ನಮ್ದು 30 ವರ್ಷ ಕೆಳಗಡೆ ನಮ್ಮ ತಾಯರ್ ತೊಗೊಂಡೊಂದು ಓಪನ್ ಪೇಟ್ ಅದ ರೀ ಓಪನ್ ಪೇಟ್ ತೊಗೊಂಡಿದ್ರು ಅವರು ನಾವು ಒಂದು 15 ವರ್ಷ ಕೆಳಗಡೆ ಒಂದು ಮನೆ ಕಟ್ಟಿದ್ದೆವು ಮನೆ ಸೀಳ್ಯದ ಮನೆಗೆ ರಿಪೇರಿ ಮಾಡ್ಕೊಳಕ್ಕೆ ಹೋಗಿದ್ದೆವು ಮನೆ ರಿಪೇರಿ ಮಾಡ್ಕೊಳಕ್ಕೆ ಹೋಗಿ ಮರು ಕಟ್ಕೊಳಕ್ಕೆ ಹೋದ್ರೆ ನಮಗೂ ರೊಕ್ಕ ಶೇರ ನಮಗೆ ಭೀ ಸ್ವಲ್ಪ ದಬ್ಬಳಿಕೆ ಮಾಡ್ಯಾರ ನಮಗೆ ಕಿರಿಕಿರಿ ಮಾಡ್ಯಾರ ಅದಕ್ಕೇನದ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಲೆಟರ್ ಕೊಟ್ಟಿದ್ದೆವು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾವು ತಿಳಿಸಿದೆವು ಮತ್ತೆಲ್ಲ ಲೆಟರ್ಗಳು ಕೊಟ್ಟಿದ್ದೆ ನಾವು ಆದ್ರೆ ಅವ್ರಿಗೆ ಏನದ ಅಂತಂದ್ರೆ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ ಮತ್ತು ನಮ್ಗೆ ಏನದ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಇದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ಲತ್ತಾರ ಅಧಿಕಾರಿಗಳು ಇದ್ರೊಳಗೆ ಕೆಲವು ಅಧಿಕಾರಿಗಳು ಶಾಮಿಲಾರ ಅವ್ರಿಗೆ ಭೀ ಏನದ ಅಂತಂದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ಭೀ ಸಸ್ಪೆಂಡ್ ಮಾಡಬೇಕು ಯಾವುದೇ ಆಧಾರ ಇಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಯಾರ ಅವ್ರು ಯಾರ ಮೇಲೆ ಖರೀದಿ ಮಾಡಿಲ್ಲ ಅವ್ರದ್ದು ಹಿರುಗಳ ಜಾಗ ಅಲ್ಲ ಅದು ಹಿರುಗಳ ಆಸ್ತಿನೂ ಅಲ್ಲ ಅವ್ರಿಗೆ ಮೊದಲು ಇರಬೇಕಾದ್ರೆ ಒಂದು ಎಕರೆ 2 ಎಕರೆ ಅಷ್ಟೇ ಇತ್ತು ಈಗ 100 ಕೋಟಿ ಜಮಾ ಮಾಡ್ಕೊಂಡ್ಯಾರ ಅವ್ರಿಗೆ ತಡಿಪಾರು ಮಾಡಬೇಕು ಮತ್ತೆ ಏನಂದ್ರೆ ಅವ್ರಿಗೆ ಬಂಧಿಸಬೇಕು ಮೂವರಿಗೆ ಈ ರೀತಿ ಮುಂದೆ ನಮ್ಮ 3 ಜನರಿಗೆ ಮುಂದೆ ಅನ್ಯಾಯ ಆಗಲ್ಲ ನೋಡ್ಕೋಬೇಕಂತ ಕೇಳ್ಕೊಳ್ತೀರಿ ಸರ್ ಪ್ರವೀಣ್ ಕುಮಾರ್